ಸಿಂಧು ಅಂತ JGM ಅಕಾಡೆಮಿಯಿಂದ. ನಾನು ಇವತ್ತಿಂದ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ರಿವಿಷನ್ ಕ್ಲಾಸಸ್ ಆಗಿರುತ್ತೆ. ಇದರಲ್ಲಿ ನಾವು ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಡಿಸ್ಕಷನ್ನ ಮಾಡ್ತಾ ಹೋಗ್ತೀವಿ. ಕಂಪ್ಲೀಟ್ ಕ್ಲಾಸಸ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ. ಇದರಿಂದ ನಿಮಗೆ ಎಕ್ಸಾಮ್ಗೆ ಏನಾಗುತ್ತೆ, ಅನುಕೂಲ ಆಗುತ್ತೆ. ಮತ್ತು ಇದರಿಂದ ತುಂಬ ಕ್ವಶನ್ಸ್ ಬರುತ್ತೆ. JGM ಅಕಾಡೆಮಿ ಬಂದು 2 ಹತ್ರ ಇದೆ. ಒಂದು ವಿಜಯನಗರದಲ್ಲಿದೆ 16 ಕ್ರಾಸಲ್ಲಿ, ಇನ್ನೊಂದು ಬೆಳ್ಳೂರು ಕ್ರಾಸಲ್ಲಿದೆ. ಮೈರಾ ಹೋಟೆಲ್ ಆಪೋಸಿಟ್ ಇದೆ, ಮತ್ತು ಮಂಡ್ಯ ಡಿಸ್ಟಿಕಲ್ಲಿ ಬರುತ್ತೆ. ನಮ್ಮ JGM ಅಕಾಡೆಮಿಯಿಂದ ನವೋದಯ ಕೋಚಿಂಗ್ ಮತ್ತು SSLC ಅವ್ರಿಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನವೋದಯಗೆ ಜಾಯ್ನ್ ಆಗಿ ಮತ್ತು SSLCಲಿ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲೀಷ್ ಗ್ರಾಮರ್ನ, ಹಿಂದಿ ಗ್ರಾಮರ್ನ ಕೂಡ ಏನು ಮಾಡ್ತಾ ಇದ್ದೀವಿ, ಕಂಡಕ್ಟ್ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಇಲ್ಲಿ KCET ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿ ಬೇಕಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವಾಗ ಬೇಕಿದ್ರೂ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಕ್ಲಾಸಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿಂದ ಫಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಅಂದರೆ ಯುರೋಪಿಯನ್ಸ್ ಇಂಡಿಯಾಗೆ ಏನಕ್ಕೆ ಬಂದರು, ಮತ್ತು ಅದು ಬಂದಾದಮೇಲೆ ಯಾರು ಬಂದರು, ಅದಾದಮೇಲೆ ಅವ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ನಾವು ಡಿಸ್ಕಷನ್ ಮಾಡ್ತೀವಿ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಫಸ್ಟ್ ಚಾಪ್ಟರ್. ಫಸ್ಟ್ ಹಿಸ್ಟ್ರಿ ಡಿಸ್ಕಷನ್ ಮಾಡೋಣ. ಯುರೋಪಿಯನ್ ಮೇನ್ಸ್ ಏನಕ್ಕೆ ಇಂಡಿಯಾಗೆ ಬಂದಿದ್ದು ಅಂದರೆ ಸ್ಪೈಸಸ್ ಟ್ರೇಡ್ಗೋಸ್ಕರ ಏನು ಮಾಡ್ತಾರೆ, ಯುರೋಪಿಯನ್ಸ್ ಇಂಡಿಯಾಗೆ ಬರ್ತಾರೆ. ಯುರೋಪ್ ಮತ್ತು ಇಂಡಿಯಾ ಮಧ್ಯೆ ಮೊದಲಿಂದನೂ ಏನ್ಷಿಯಂಟ್ ಟೈಮಿಂದನೂ ಟ್ರೇಡ್ ನಡೀತಾ ಇರುತ್ತೆ. ಅದ್ರದ್ದು ಎಕ್ಸಾಕ್ಟ್ ಸೆಂಟರ್ ಪ್ಲೇಸ್ ಯಾವುದಾಗಿರುತ್ತೆ ಅಂದರೆ ಕಾನ್ಸ್ಟಾಂಟಿನೋಪಲ್ ಆಗಿರುತ್ತೆ. ಇದನ್ನು ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಲೂ ಕರಿತಿರ್ತೀವಿ. ಯಾಕೆ ಅಂತಂದರೆ ಎಲ್ಲ ಟ್ರೇಡ್ ಕೂಡ ಇದೇ ಕಾನ್ಸ್ಟಾಂಟಿನೋಪಲ್ ಸಿಟಿಯಿಂದ ಏನಾಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಅದಕ್ಕೋಸ್ಕರ ಇದನ್ನು ಏನಂತ ಕರಿತೀವಿ, ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕೂಡ ಕರಿತೀವಿ. ಬಟ್ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಒಟೋಮನ್ ಟರ್ಕ್ಸ್ ಏನು ಮಾಡ್ತಾರೆ ಅಂದರೆ ಕಾನ್ಸ್ಟಾಂಟಿನೋಪಲ್ನ ಏನು ಮಾಡ್ತಾರೆ, ಕ್ಯಾಪ್ಚರ್ ಮಾಡ್ತಾರೆ. ಅದಾದಮೇಲೆ ಅಲ್ಲಿಂದ ಹೋಗ್ತಾ ಇರೋ ಎಲ್ಲ ಗೂಡ್ಸ್ಗೂ ಕೂಡ ಏನು ಮಾಡ್ತಾರೆ, ಹೆವಿ ಟ್ಯಾಕ್ಸ್ನ ಏನು ಮಾಡ್ತಾರೆ, ಇಂಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಏನು ಮಾಡಬೇಕಾಗುತ್ತೆ, ನ್ಯೂ ಸಿ ರೂಟ್ ಡಿಸ್ಕವರ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಅದಾದಮೇಲೆ ಪೋರ್ಚುಗೀಸ್ ಪರ್ಸನ್ ಇರ್ತಾನೆ, ವಾಸ್ಕೋ ಡ ಗಾಮ. ಅವ್ರು ಏನು ಮಾಡ್ತಾರೆ ಅಂದರೆ ನ್ಯೂ ಸಿ ರೂಟ್ನ ಏನು ಮಾಡ್ತಾರೆ, ಫೈಂಡ್ ಔಟ್ ಮಾಡ್ತಾರೆ ಇಂಡಿಯಾಗೆ. ಯುರೋಪಿಯನ್ಸ್ ಅಂದರೆ ಯುರೋಪಿಯನ್ ಟ್ರೇಡ್ ಕಂಪನೀಸ್ ಫಸ್ಟ್ ಯಾವ್ದು ಬರುತ್ತೆ ಇಂಡಿಯಾಗೆ ಅಂದರೆ ಪೋರ್ಚುಗೀಸ್ ಬರ್ತಾರೆ, ನೆಕ್ಸ್ಟ್ ಡಚ್, ಅದಾದಮೇಲೆ ಇಂಗ್ಲೀಷ್ ಬರ್ತಾರೆ, ಫ್ರೆಂಚ್ ಬರ್ತಾರೆ. ಅಂದರೆ ಇವಾಗ ಪೋರ್ಚುಗೀಸಿಂದ ಸ್ಟಾರ್ಟ್ ಮಾಡೋಣ. ವಾಸ್ಕೋ ಡ ಗಾಮ ದ ಪೋರ್ಚುಗೀಸ್ ಸೇಲರ್ ಡಿಸ್ಕವರ್ಡ್ ಅ ನ್ಯೂ ಸಿ ರೂಟ್ ಟು ಇಂಡಿಯಾ ಅಂತಾನೆ. ವಾಸ್ಕೋ ಡ ಗಾಮ ಏನು ಮಾಡ್ತಾನೆ ಅಂತಂದರೆ ನ್ಯೂ ಸಿ ರೂಟ್ನ ಫೈಂಡ್ ಔಟ್ ಮಾಡ್ತಾನೆ ಇಂಡಿಯಾಗೆ. ಅದರಿಂದ ಏನಾಗುತ್ತೆ, ಕಾನ್ಸ್ಟಾಂಟಿನೋಪಲ್ ಸಿಟಿನ ಕ್ಯಾಪ್ಚರ್ ಮಾಡಿದ್ರು ಕೂಡ ಯುರೋಪ್ ಮತ್ತು ಇಂಡಿಯಾ ಮಧ್ಯೆ ಟ್ರೇಡ್ ಏನಾಗುತ್ತೆ, ನೆಕ್ಸ್ಟು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಪೋರ್ಚುಗೀಸ್ ಸ್ಟೇಟ್ ಕಂಪನಿ ಫಸ್ಟ್ ಬರ್ತಾರೆ. ಯಾರು, ಇವರೇ ಫಸ್ಟ್ ಕೂಡ ಬರ್ತಾರೆ. ದೇ ವರ್ ದ ಫಸ್ಟ್ ಟು ಅರೈವ್ ಇನ್ ಇಂಡಿಯಾ ಆ್ಯಂಡ್ ದೇ ವರ್ ಆಲ್ಸೋ ದ ಲಾಸ್ಟ್ ಟು ಲೀವ್ ಇಂಡಿಯಾ ಅಂತ ಹೇಳ್ತಾರೆ. ಅಂತಂದರೆ ಅವರೇ ಫಸ್ಟ್ ಕೂಡ ಬಂದಿದ್ದು. ಲಾಸ್ಟ್ 1961 ಇಂಡಿಯನ್ ಆರ್ಮಿ ಗೋವಾನ ಕ್ಯಾಪ್ಚರ್ ಮಾಡುತ್ತೆ. ಅದರಿಂದ ಪೋರ್ಚುಗೀಸ್ ಏನಾಗ್ತಾರೆ, ಲಾಸ್ಟ್ ಪರ್ಸನ್ ಆಗ್ತಾರೆ, ಇಂಡಿಯಾನ ಬಿಟ್ಟು ಹೋಗ್ತಾರೆ. ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಡ್ತಾ ಹೋಗೋಣ. ಬ್ಲೂ ವಾಟರ್ ಪಾಲಿಸಿನ ಯಾರು ಇಂಪೋಸ್ ಮಾಡ್ತಾರೆ ಅಂತಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಿ ಅಂತ ವೈಸರಾಯ್ ಇರ್ತಾರೆ, ಪೋರ್ಚುಗೀಸು. ಇವ್ರು ಏನು ಮಾಡ್ತಾರೆ ಅಂತಂದರೆ ಬ್ಲೂ ವಾಟರ್ ಪಾಲಿಸಿನ ಏನು ಮಾಡ್ತಾರೆ, ಇಂಪೋಸ್ ಮಾಡ್ತಾರೆ. ಬ್ಲೂ ವಾಟರ್ ಪಾಲಿಸಿ ಅಂತಂದರೆ ಸುಪ್ರಮಸಿ ಓವರ್ ದ ಸಿ ಇನ್ಸ್ಟೆಡ್ ಆಫ್ ಸುಪ್ರಮಸಿ ಓವರ್ ಅ ಲ್ಯಾಂಡ್ ಅಂತ ಕರಿತೀವಿ. ಅಂತ ಅಂದರೆ ಲ್ಯಾಂಡಿಂದ ಟ್ರೇಡ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ತುಂಬ ಎಕ್ಸ್ಪೆನ್ಸಸ್ ಆಗ್ತಾ ಇರುತ್ತೆ, ಅಷ್ಟು ಈಸಿಯಾಗಿ ಆಗ್ತಾ ಇರಲ್ಲ. ಅದರಿಂದ ಏನು ಮಾಡಬೇಕಾಗುತ್ತೆ, ಅವರು ಸಿ ರೂಟ್ ಮೇಲಿಂದ ಏನು ಮಾಡಬೇಕಾಗುತ್ತೆ, ಟ್ರೇಡ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂದರೆ ಬ್ಲೂ ವಾಟರ್ ಪಾಲಿಸಿನ ತೊಗೊಂಡು ಬರ್ತಾರೆ. ಅಂದರೆ ಸಿ ಮೇಲೆ ಏನು ಮಾಡಬೇಕು, ನಮ್ಮ ಸೂಪ್ರಮಸಿ ಇರಬೇಕು ಅಂತ ಏನು ಮಾಡ್ತಾರೆ, ಬ್ಲೂ ವಾಟರ್ ಪಾಲಿಸಿನ ಯಾರು ತೊಗೊಬರ್ತಾರೆ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಿಯ ವೈಸರಾಯ್ ಇರ್ತಾರೆ, ಪೋರ್ಚುಗೀಸ್. ಇವರು ಇದನ್ನ ತೊಗೊಂಡು ಬರ್ತಾರೆ. ನೆಕ್ಸ್ಟ್ ಆಲ್ಫೋನ್ಸೋ ಡಿ ಅಲ್ಬುಕರ್ಕ್ಯು ದ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಅಂತ ಕರಿತೀವಿ. ಅಂದರೆ ಆಲ್ಫೋನ್ಸೋ ಡಿ ಅಲ್ಬುಕರ್ಕ್ಯು ಇವ್ರನ್ನ ಏನಂತ ಕರಿತೀವಿ, ರಿಯಲ್ ಫೌಂಡರ್ ಅಂತ ಕರಿತೀವಿ. ಗೋವಾ ಏನಾಗಿರುತ್ತೆ, ಇವ್ರದ್ದು ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಯಾವುದಾಗಿರುತ್ತೆ ಅಂದರೆ ಪೋರ್ಚುಗೀಸ್ದು ಗೋವಾ ಆಗಿರುತ್ತೆ. ಮತ್ತು ಇಂಗ್ಲೀಷ್ ಮತ್ತು ಫ್ರೆಂಚ್ ಯಾವಾಗ ಇಂಡಿಯಾಗೆ ಬರ್ತಾರೆ, ಪೋರ್ಚುಗೀಸ್ ಪವರ್ ಏನಾಗುತ್ತೆ ಅಂದರೆ ಡಿಕ್ಲೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಯಾರು ಬರ್ತಾರೆ, ಡಚ್ ಬರ್ತಾರೆ. ಇವ್ರದ್ದು ತುಂಬ ಇಂಪಾರ್ಟೆನ್ಸ್ ಇಲ್ಲ. ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ಗೆ ಇವ್ರದ್ದು ಅಷ್ಟೊಂದು ಓದ್ಕೊಂಡು ಹಾಗಿಲ್ಲ. ಜಸ್ಟ್ ಅದೇನು ನೆನ್ಪಿಟ್ಕೊಳ್ಳಿ, ಇವ್ರು ಎಲ್ಲಿ ಇರ್ತಾರೆ, ಬೇಸಿಕಲಿ ಇವರು ನೆದರ್ಲ್ಯಾಂಡ್ ಮತ್ತು ಹಾಲೆಂಡಿಂದ ಬಂದಿರೋರಾಗಿರ್ತಾರೆ. ಇವರು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿನ 1602 ಏನು ಮಾಡ್ತಾರೆ, ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವಾಗ ಇಂಗ್ಲೀಷ್ ಮತ್ತು ಫ್ರೆಂಚ್ ಇಂಡಿಯಾಗೆ ಎಂಟರ್ ಆಗ್ತಾರೆ
ಅವಾಗ ಡಚ್ ಪವರ್ ಏನಾಗುತ್ತೆ, ಡಿಕ್ಲೈನ್ ಆಗ್ತಾ ಬರುತ್ತೆ. ಇವ್ರ ಪವರ್ ಜಸ್ಟ್ ಎಲ್ಲಿಗೆ ಸೀಮಿತ ಆಗುತ್ತೆ ಅಂತಂದ್ರೆ ಈಸ್ಟರ್ನ್ ಏಷ್ಯಾ ಅಂದ್ರೆ ಸುಮಾತ್ರ ಆಗಿರ್ಬೋದು, ಜಾವಾ ಐಲ್ಯಾಂಡ್ ಆಗಿರ್ಬೋದು, ಈ ಐಲ್ಯಾಂಡಿಗೆ ಅಷ್ಟೇ ಏನಾಗುತ್ತೆ ಇವ್ರ ಪವರ್ ಏನಾಗುತ್ತೆ ಸೀಮಿತ ಆಗುತ್ತೆ. ಇವ್ರ ಪವರ್ ಏನಾಗುತ್ತೆ ಕಂಪ್ಲೀಟ್ ಇಂಡಿಯಾದಲ್ಲಿ ಏನಾಗುತ್ತೆ ಡಿಕ್ಲೈನ್ ಆಗುತ್ತೆ. ನೆಕ್ಸ್ಟ್ ಯಾರು ಬರ್ತಾರೆ ಅಂದ್ರೆ ಮಾರ್ತಾಂಡ ವರ್ಮ ಬರ್ತಾರೆ. ಅಂತ ಅಂದ್ರೆ ಡಚ್ ಮತ್ತೆ ಮಾರ್ತಾಂಡ ವರ್ಮದು ಕಾನ್ಫ್ಲಿಕ್ಟ್ ಯಾವ ತರ ಇರುತ್ತೆ ಇಂಡಿಯಾದಲ್ಲಿ, ಮಾರ್ತಾಂಡ ವರ್ಮ ಯಾವ ತರ ಡಚ್ ನ ಏನ್ ಮಾಡ್ತಾರೆ ಅಪೋಸ್ ಮಾಡ್ತಾರೆ, ಯಾವ ತರ ಅವ್ರನ್ನ ಸೋಲಿಸ್ಬಿಟ್ಟು ಕಳಿಸ್ತಾರೆ ಅಂತ ಏನ್ ಮಾಡ್ತೀವಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. ವೈ ಮಾರ್ತಾಂಡ ವರ್ಮ ಚಕ್ ಇದು ಅವು ಮಾಡ್ಕೊಡಿ, ಹೌ ಮಾರ್ತಾಂಡ ವರ್ಮ ಚಕ್ ದ ಡಚ್ ಅಂದ್ರೆ ಯಾವ ತರ ಮಾರ್ತಾಂಡ ವರ್ಮ ಡಚ್ ನ ಅಪೋಸ್ ಮಾಡ್ತಾರೆ ಅಂತ. ಆಫ್ಟರ್ ರಾಮವರ್ಮ ಅಂತಾನೆ ರಾಮವರ್ಮ ಆದ್ಮೇಲೆ ಯಾರು ಬರ್ತಾರೆ ಅಧಿಕಾರಕ್ಕೆ, ಕಿಂಗ್ ಆಫ್ ವೈನಾಡ್ ಇದ್ದಾರೆ ಇವರು, ಯಾರು ರಾಜ ಮಾರ್ತಾಂಡ ವರ್ಮ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಆಕ್ಯುಪೈಡ್ ದ ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್ ಫ್ರಮ್ ದಿ ಡಚ್. ಅಂತಂದ್ರೆ ಡಚ್ ಹತ್ರ ಇರೋ ಎಲ್ಲಾ ಇಂಡಿಯಾದಲ್ಲಿರೋ ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್ ಯಾವ್ದಾವ್ದು ಇರುತ್ತೆ ಇದನ್ನ ಏನ್ ಮಾಡ್ತಾರೆ ಡಚ್ ಇವ್ರು ಏನ್ ಮಾಡ್ತಾರೆ ಆಕ್ಯುಪೈ ಮಾಡ್ಕೋತಾರೆ. ಇನ್ ದಿಸ್ ಟೈಮ್ ಡಚ್ ಟ್ರೈ ಟು ಡಿಫೀಟ್ ದ ಮಾರ್ತಾಂಡ ವರ್ಮ ಬಟ್ ಡಚ್ ಡಿಫೀಟೆಡ್ ಬೈ ಹಿಮ್. ಅಂದ್ರೆ ಈ ಟೈಮಲ್ಲಿ ಡಚ್ ಏನ್ ಮಾಡ್ತಾರೆ ಅಂದ್ರೆ ಮಾರ್ತಾಂಡ ವರ್ಮನ ಡಿಫೀಟ್ ಮಾಡ್ಬೇಕಂತ ಎಷ್ಟು ಟ್ರೈ ಮಾಡ್ತಾರೆ, ಬಟ್ ಮಾರ್ತಾಂಡ ವರ್ಮ ಎಷ್ಟು ಸ್ಟ್ರಾಂಗ್ ಇರ್ತಾನೆ ಅಂತಂದ್ರೆ ಡಚ್ ನ ಸೋಲಿಸ್ಬಿಟ್ಟು ಏನ್ ಮಾಡ್ತಾನೆ, ಎಲ್ಲಾ ಸಲನೂ ಅವ್ನು ಎಷ್ಟು ಸಲ ಯುದ್ಧ ಮಾಡಕ್ ಬರ್ತಾರೆ ಅಷ್ಟಲನೂ ಅವನು ಏನ್ ಮಾಡ್ತಾರೆ ವಾಪಸ್ ಕಳಿಸ್ತಾರೆ. ಈ ಕಂಟ್ರೋಲ್ ದ ಸರೌಂಡಿಂಗ್ ಏರಿಯಾಸ್ ಆಫ್ ಎ ಡಚ್ ಅಂಡ್ ಮೇಡ್ ದೆಮ್ ಟು ಅಪೋಸ್ ಅಂತಂದ್ರೆ ಇವನೇನ್ ಮಾಡ್ತಾನೆ ಅಂದ್ರೆ ಡಚ್ ಎಲ್ಲೆಲ್ಲಿ ಏರಿಯಾ ಇರ್ತಾರೆ ಅದೆಲ್ಲಾ ಕಡೆ ಏರಿಯಾನ ಏನ್ ಮಾಡ್ತಾನೆ ಮಾರ್ತಾಂಡ ವರ್ಮ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದ ಡಚ್ ಸಫರ್ಡ್ ಬೈ ದ ಹ್ಯೂಜ್ ಲಾಸಸ್ ಫ್ರಮ್ ದ ಮಾರ್ತಾಂಡ ವರ್ಮ. ಅಂತಂದ್ರೆ ಮಾರ್ತಾಂಡ ವರ್ಮನ್ ಮೇಲೆ ಪದೇ ಪದೇ ಡಚ್ ಏನ್ ಮಾಡ್ತಾರೆ ಯುದ್ಧ ಮಾಡ್ತಾರೆ, ಬಟ್ ಏನಾಗ್ತಾರೆ ಪ್ರತಿ ಸಲನೂ ಏನ್ ಮಾಡ್ತಾನೆ ಮಾರ್ತಾಂಡ ವರ್ಮ ಡಚ್ ನ ಸೋಲಿಸ್ತಾನೆ. ಅದರಿಂದ ಏನಾಗುತ್ತೆ ಅವರಿಗೆ ಹ್ಯೂಜ್ ಲಾಸಸ್ ನ ಏನ್ ಮಾಡ್ಬೇಕಾಗತ್ತೆ ಅವರು ಫೇಸ್ ಮಾಡ್ಬೇಕಾಗತ್ತೆ. ಈ ಎಸ್ಟಾಬ್ಲಿಷ್ ದ ರೈಟ್ಸ್ ಆಫ್ ಪೆಪ್ಪರ್ ಇನ್ ಕೇರಳ ಅಂಡ್ ತಮಿಳ್ನಾಡು. ಅಂತಂದ್ರೆ ಪೆಪ್ಪರ್ ಮೇಲಿರೋ ರೈಟ್ಸ್ ನ ಯಾರ ಹತ್ರ ಇರುತ್ತೆ ಫಸ್ಟ್ ಡಚ್ ಏನ್ ಮಾಡಿರ್ತಾರೆ ಅದ್ರನ್ನೆಲ್ಲ ರೈಟ್ಸ್ ನ ತಗೊಂಡಿರ್ತಾರೆ, ಬಟ್ ಮಾರ್ತಾಂಡ ವರ್ಮ ಏನ್ ಮಾಡ್ತಾನೆ ಇವ್ರನ್ನ ಸೋಲಿಸ್ಬಿಟ್ಟು ಏನ್ ಮಾಡ್ತಾನೆ ಎಲ್ಲಾ ರೈಟ್ಸ್ ಏನ್ ಮಾಡ್ತಾನೆ ಅದನ್ನ ಏನ್ ಮಾಡ್ತಾನೆ ಅವನ ಹತ್ರನೇ ಇರೋ ತರ ಮಾಡ್ಕೋತಾನೆ. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅವು ಮಾರ್ತಾಂಡ ವರ್ಮ ಚೆಕ್ ದ ಡಚ್ ಅಂತ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಅವಾಗ ನೀವು ಈ ಆನ್ಸರ್ನ ಬರಿಬೇಕಾಗತ್ತೆ. ಫಸ್ಟ್ ಪೋರ್ಚುಗೀಸ್ ಬಂದ್ರು, ಅದಾದ್ಮೇಲೆ ಯಾರು ಬಂದ್ರು ಡಚ್ ಬಂದ್ರು. ನೆಕ್ಸ್ಟ್ ಯಾರು ಬರ್ತಾರೆ ಅಂತಂದ್ರೆ ಇಂಗ್ಲಿಷ್ ಬರ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಕೇಮ್ ಟು ಇಂಡಿಯಾ 1600 ಡಿಸೆಂಬರ್ 31 ಅಂತ ಹೇಳ್ತೀವಿ. ಅಂದ್ರೆ ಇಂಗ್ಲಿಷ್ ಯಾವಾಗ ಬರ್ತಾರೆ ಇಂಡಿಯಾಗೆ ಅಂತಂದ್ರೆ 1600 ಡಿಸೆಂಬರ್ 31 ಏನ್ ಮಾಡ್ತಾರೆ ಇಂಗ್ಲಿಷ್ ಅವರು ಇಂಡಿಯಾಗೆ ಬರ್ತಾರೆ. ಏನಕ್ಕೋಸ್ಕರ ಬರ್ತಾರೆ ಅಂದ್ರೆ ಟ್ರೇಡ್ ಪರ್ಪಸ್ಗೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಇಂಡಿಯಾಗೆ ಬರ್ತಾರೆ. ಇವರು ಫಸ್ಟ್ ವೇರ್ ಹೌಸ್ ನ ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತಂದ್ರೆ ಸೂರತ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾರು ಹೆಲ್ಪ್ ತಗೊಂಡು ಅಂತಂದ್ರೆ ಜಹಾಂಗೀರ್ ಹೆಲ್ಪ್ ತಗೊಂಡು ಏನ್ ಮಾಡ್ತಾರೆ ಇವರು ಫಸ್ಟ್ ವೇರ್ ಹೌಸ್ ನ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸೂರತ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ದೇ ಎಸ್ಟಾಬ್ಲಿಷ್ ದ ಸೆಂಟ್ ಜಾರ್ಜ್ ಫೋರ್ಟ್. ಇವ್ರು ಏನ್ ಮಾಡ್ತಾರೆ ಸೆಂಟ್ ಜಾರ್ಜ್ ಫೋರ್ಟ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದಾದ್ಮೇಲೆ ಫೋರ್ಟ್ ವಿಲಿಯಂ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವ ರಿವರ್ ಹತ್ರ ಬರುತ್ತೆ ಇದು ಅಂತಂದ್ರೆ ಹೂಗ್ಲಿ ರಿವರ್ ಹತ್ರ ಏನಾಗುತ್ತೆ ಈ ಫೋರ್ಟ್ ವಿಲಿಯಂ ಬರುತ್ತೆ. ಇಂಗ್ಲಿಷ್ ಆದ್ಮೇಲೆ ನೆಕ್ಸ್ಟ್ ಇಂಡಿಯಾಗೆ ಯಾರು ಬರ್ತಾರೆ ಅಂತಂದ್ರೆ ಫ್ರೆಂಚ್ ಕಾಲೋನಿ ಬರ್ತಾರೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟೆಡ್ ಇನ್ ಇಂಡಿಯಾ 1664 ಅಂತ ಹೇಳ್ತಿದೆ. ಅಂದ್ರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಬರುತ್ತೆ ಅಂತಂದ್ರೆ 1664 ಅಲ್ಲಿ ಇಂಡಿಯಾಗೆ ಬರ್ತಾರೆ. ಅದಾದ್ಮೇಲೆ ಫಸ್ಟ್ ಫ್ಯಾಕ್ಟರಿನ ಅವ್ರು ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಸೂರತ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ 1668 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇವರೆಲ್ಲ ಬರ್ಲಿಕ್ಕೆ ಒಂದೇ ಇಂಟೆನ್ಷನ್ ಇಟ್ಕೊಂಡು ಏನಕ್ಕೋಸ್ಕರ ಬರ್ತಾರೆ ಅಂತಂದ್ರೆ ಟ್ರೇಡ್ ನ ಮಾಡ್ಬೇಕು. ಅದ್ರಲ್ಲೂ ಇಂಪಾರ್ಟೆಂಟ್ ಯಾವುದು ಸ್ಪೈಸಸ್ಗೋಸ್ಕರ ಏನ್ ಮಾಡ್ತಾರೆ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ರು ಯುರೋಪಿಯನ್ಸ್ ಏನ್ ಮಾಡ್ತಾರೆ ಇಂಡಿಯಾಗೆ ಎಂಟರ್ ಆಗ್ತಾರೆ. ನೆಕ್ಸ್ಟ್ ಇವ್ರದ್ದು ಫ್ರೆಂಚ್ದು ಕ್ಯಾಪಿಟಲ್ ಯಾವ್ದಿರುತ್ತೆ ಅಂದ್ರೆ ಪಾಂಡಿಚೇರಿ ಇರುತ್ತೆ. ಇವಾಗ ಇದನ್ನ ಪುಡುಚೇರಿ ಅಂತ ಕರಿತೀವಿ. ಫ್ರೆಂಚ್ ಕ್ಯಾಪಿಟಲ್ ಯಾವ್ದಿರುತ್ತೆ ಪಾಂಡಿಚೇರಿ ಇರುತ್ತೆ. ಫಸ್ಟ್ ಇಂದ ನಾವ್ ಏನ್ ನೋಡಿದ್ವಿ ಇವತ್ತು ಪೋರ್ಚುಗೀಸ್ ಬಂದ್ರು, ಅದಾದ್ಮೇಲೆ ಯಾರು ಬಂದ್ರು ಡಚ್ ಬಂದ್ರು, ಅದಾದ್ಮೇಲೆ ಇಂಗ್ಲಿಷ್ ಬಂದ್ರು, ಅದಾದ್ಮೇಲೆ ಫ್ರೆಂಚ್ ಬಂದ್ರು. ಇವರೆಲ್ಲ ಯಾವಾಗ ಕಂಪನೀಸ್ ನ ಎಸ್ಟಾಬ್ಲಿಷ್ ಮಾಡಿದ್ರು ಏನಕ್ಕೋಸ್ಕರ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ನಾವ್ ಇಲ್ಲಿ ತನಕ ಡಿಸ್ಕಷನ್ ಮಾಡಿದೀವಿ. ಇವತ್ತಿಗೆ ಈ ಕ್ಲಾಸ್ ನ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಫ್ರೆಂಚ್ ಮತ್ತೆ ಇಂಗ್ಲಿಷ್ ಮಧ್ಯೆ ಪವರ್ಗೋಸ್ಕರ ಯಾವ ತರ ವಾರ್ಗಳು ಸ್ಟಾರ್ಟ್ ಆಗುತ್ತೆ, ಅದು ಎಸ್ಪೆಷಲಿ ಯಾವ ರೀಜನ್ ಅಲ್ಲಿ ಕರ್ನಾಟಿಕ್ ರೀಜನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕರ್ನಾಟಿಕ್ ವಾರ್ಸ್ ನ ನೋಡೋಣ. ಫಸ್ಟ್ ಕರ್ನಾಟಿಕ್ ವಾರ್, ಸೆಕೆಂಡ್ ಕರ್ನಾಟಿಕ್ ವಾರ್ ಮತ್ತೆ ಥರ್ಡ್ ಕರ್ನಾಟಿಕ್ ವಾರ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಇವತ್ತಿಗೆ ಈ ವಿಡಿಯೋನ ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು. JJM ಅಕಾಡೆಮಿದು ಯೂಟ್ಯೂಬ್ದು ಲಿಂಕ್ ಇಲ್ಲಿದೆ. ಡೈರೆಕ್ಟ್ ನೀವು ಈ ಲಿಂಕ್ನ ಓಪನ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡಿ ರೆಗ್ಯುಲರ್ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು ನೀವು.
ನೆಕ್ಸ್ಟ್ ಇದು JGM ಅಕಾಡೆಮಿ ಆ್ಯಪ್ ಇದೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮಗೆ ನವೋದಯ ಕ್ಲಾಸಸ್ ಆಗಿರ್ಬೋದು, 10th ಕ್ಲಾಸಸ್ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ ಕ್ಲಾಸಸ್ ಕೂಡ ಇಲ್ಲಿ ಸಿಗುತ್ತೆ. ವಿತ್ ಟೆಸ್ಟ್ ಸೀರೀಸ್ ಕೂಡ ಇದರಲ್ಲಿರುತ್ತೆ, ನೀವು ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಏಕಲವ್ಯ ನವೋದಯ ಬ್ಯಾಚ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಡೈಲಿ ರೆಗ್ಯುಲರ್ ವಿಡಿಯೋ ಲೆಕ್ಚರ್ಸ್ ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ, ಮತ್ತು ಎಲ್ಲ ಥರ ಚಾಪ್ಟರ್ ಕಾನ್ಸೆಪ್ಟ್ ವೈಸ್ ಏನು ಮಾಡ್ತೀವಿ ಇಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಎಲ್ಲರೂ ಇದಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತಾ, ತುಂಬ ಏನು ಡೀಟೇಲ್ಸ್ಗೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಯಾವಾಗ ಬೇಕಾದರೂ ನಿಮಗೆ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.